ಅವಂದ ಯಾಕೆ ಹಿಂಗೆ ಮಾಡಾಕತ್ತೈತೆ ಅಂತ ತಿಳ್ಕೊಂಡು ಅವನ್ನ ಕೇಳ್ದ. ಕೇಳಿದ್ಲು, ಯಪ್ಪ ನಿನ್ನ ಮಗಳು ನಿನ್ನ ಹೆಂಡತಿ ಹಿಂಗೆ ಪ್ರಶ್ನೆ ಕೇಳಿದ್ಲು, ನಾ ಹಿಂಗೆ ಹೇಳಿನಿ, ಆಕಿನೊಂದಿಟ್ಟ ಕರೆದ ಅತ್ತಿ ಮುಂದೆ ಕುಂಡಿಸ್ಕೊಂಡ್ಲು. ತಂಗಿ ನೀ ಏನು ಕೇಳಿದೆವ? ನನ್ನ ಮೇಲೆ ಎಷ್ಟು ಪ್ರೀತದಿ, ನಿನ್ನ ಮಗಳ ಮ್ಯಾಗ ಎಷ್ಟು ಪ್ರೀತದಿ ಅಂತ ಕೇಳಿದ್ರೆ ನನಗರ ಉಪ್ಪಂದಿ, ನಿನ್ನ ಮಗಳಿಗರ ಸ್ವೀಟ್ ಅಂದಿ. ಮತ್ತಿದು ಚಲೋ ಅಂತಂದಾಗ ಅತ್ತಿ ತಿಳಿಸಿ ಹೇಳಿದ್ಲು, ತಂಗಿ ಹಂಗಲ್ಲ ಯವ್ವ, ನಾ ಹೇಳೋದು ಚಲೋನ ಹೇಳಿನ ತಂಗಿ, ನೀ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಂಡದಿ. ಏನಂತಂದ್ರ ಈಗ ಮನ್ಯಾಗ ನಾವು ಸ್ವೀಟ್ ಯಾವಾಗ ಮಾಡ್ತೀವಿ? ಹಬ್ಬದಾಗ, ಜಾತ್ರೆಯಾಗ, ವರ್ಷಕ್ಕೊಮ್ಮೆ 2 ಸರಿ ಅಟ್ಟ ಸ್ವೀಟ್ ಮಾಡ್ತೀವಿ. ಅಂದ್ರೆ ನನ್ನ ಮಗಳು ನಮ್ಮ ಮನೆಗೆ ಯಾವಾಗ ಬರ್ಬೇಕಂದ್ರೆ ವರ್ಷದಾಗ ಒಮ್ಮೆ 2 ಸರಿ ಅಟ್ಟ ಬಂದು ಹೋಗ್ಬೇಕು. ನನ್ನ ಮಗಳು ಸ್ವೀಟ್ ಇದ್ದಂಗೆ, ನೀ ಉಪ್ಪಿದ್ದಂಗೆ ಅಂದ್ರೆ ನಮ್ಮ ಮನ್ಯಾಗ ಏನು ಅಡಿಗೆ ಮಾಡಿದ್ರು ಉಪ್ಪಿಲ್ದ ಅಡಿಗೆ ಮಾಡಕ್ಕೆ ಬರಂಗಿಲ್ಲ. ನೀ ನಮ್ಮ ಮನ್ಯಾಗ ಕಾಯಂ ದೇವ್ರಿದ್ದಂಗೆ ತಾಯಿ, ನೀ ದೇವ್ರಿದ್ದಂಗೆ, ಉಪ್ಪು ನಮ್ಮ ಮನ್ಯಾಗ ಇಲ್ದ ನಡೆಯಂಗಿಲ್ಲ ಅಂತ ನಾ ಹಿಂಗೆ ಹೇಳಿನಿ ಅಂತಂದಾಗ ಆಕೆ ಅಂದ್ಲು, ಮತ್ತು ಮೊದಲ ಹಿಂಗೆ ಹೇಳಬಾರ್ದನು, ಮೊದಲ ಹಿಂಗೆ ಹೇಳಬಾರ್ದೇನು ಅನ್ಲಂತ. ಆ ರೀತಿಯೊಳಗೆ ಮಣಿಯೊಳಗೆ ಅತ್ತಿ ಸೊಸಿ ನೀವು ಚಂದ ಇದ್ರಂದ್ರೆ, ನಾನು ಗುಲ್ಬರ್ಗ ಡಿಸ್ಟಿಕ್ ಒಂದು ಊರದ, ಅಲ್ಲಿ ಪ್ರವಚನಕ್ಕೆ ಹೋಗಿದ್ನಿ. ಒಬ್ಬ ಮಗ ರೀ ಅವ, ನಿಮಗಳತನು ಅತ್ತಿಗೆ ಸೊಸಿಗೆ ಹಿಂಗೆ ಬಿದ್ದಿತ್ತದ ಜಗಳ. ಮನಗಂಡರಿ ಒಂದಕ್ಕೊಂದು ಎಡ್ಡು ಕಾದಾಡ್ತಿದ್ದು. ಅವ ಮಗ ಒಬ್ಬರೇ ನೌಕರಿ ಇದ್ದ. ಈ ನೌಕರಿ ಇದ್ದದ್ದು ಭಾಳ ಮೈಂಡ್ ವೀಕ್ ಇರ್ತಾವೆ ಇವತ್ತರು. ರೈತರು ಹೊಲ್ದಾಗಿದ್ದು ಅಂದ್ರೆ ಮನಗಂಡ ಧೈರ್ಯ ಇರ್ತಾವೆ. 4 ಹೆಂಡತಿಗರ ಅವುಗರ ನಿನಗೆ ತಿಳಿತತ್ತಿಲ್ವ, ಗೊತ್ತಾಕತಿ ತಾವು. ಇವು ಸಾಲಿ ಕಲ್ತಿದ್ದು ಹಂಗೆ ಅನ್ನಂಗಿಲ್ರಿ, ಹೆಂಡತಿಗೂ ಬಿರುಸು ಮಾತಾಡಕ್ಕೆ ಬರಂಗಿಲ್ಲ, ಅವುಗಂತೂ ಮೊದಲ ಮಾತಾಡಂಗಿಲ್ಲ. ಇವು ಹಿಂಗಿರ್ತಾವ. ಅವ ಸಾಲಿ ಕಲ್ತಿದ್ದ 1 ವರ್ಷ 2 ವರ್ಷ ಹಿಂಗೆ ಆದ ಕೂಡಲೇ ಅವ್ವ ಸೊಸಿ ಇಬ್ಬರಿಗೂ ಹೆಂಡತಿಗೆ ಅವಾಗ ಜಗಳ ಹೊಂದಾಣಿಕೆ ಆಗಲಾರಕ್ಕೆ ಅವಗೂ ಹೇಳಿ 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 ಸಾಕಾಗಿ ಅವನು ಬಿಡಕ್ಕೆ ಬರಂಗಿಲ್ರಿ. ಹೊರಗಡೆ ಬಿಟ್ಟಾವ ಬಿಡ್ರಿ. ಇವತ್ತಿನ ಕಾಲದಾಗ ಎಷ್ಟೋ ರೈಲ್ವೆ ನಿಲ್ದಾಣದೊಳಗೆ, ಬಸ್ ಸ್ಟ್ಯಾಂಡ್ದೊಳಗೆ ತಾಟ ತೊಗೊಂಡು ಯಪ್ಪ ಒಂದು ರೊಟ್ಟಿ ಕೊಡಂತ ಅಡ್ಡಾಡ್ತಾವಲ್ಲ ಮುದುಕ್ಯಾರು. ಮತ್ತು ಅವು ಯಾರು ಅಂತೀರಿ? ಯಾವನೋ ಒಬ್ಬ ನಾಲಾಯಕ ಮಗ ಹಡದು ಅವನ್ನು ಜಾಕಿ ಮಾಡಕ್ಕೆ ಆಗಲಾರಕ್ಕೆ ಹೊರಗೆ ಹಾಕಿರ್ತಾವ. ಪಾಪ ಬಸ್ ಸ್ಟ್ಯಾಂಡ್ದಾಗ ಬೇಡ್ಕೊಂತ ತಿರುಗುತ್ತಾವ. ಅಂತ ಮಕ್ಕಳು ಅದಾವ ಜಗತ್ತಿನೊಳಗೆ. ಅವನಿಗೆ ಏನೂ ಅನ್ನಕ್ಕೆ ಬರಲಿಲ್ಲ, ತಾಯಿಗೂ ಹೇಳಕ್ಕೆ ಬರಲಿಲ್ಲ, ಹೆಂಡತಿಗೂ ಹೇಳಕ್ಕೆ ಬರಲಿಲ್ಲ. ಕೊನೆಗೆ ಆ ಊರಾಗ ನಾ ಪ್ರವಚನಕ್ಕಿದ್ನಿ. ಒಂದು ದಿನ ಪ್ರವಚನ ಬಂದಾಯಿತು. ಯಾಕಂದ್ರೆ ಅವನ ಕಾಲಾಗ ಹೆಂಡತಿ ಕಾಲಾಗ ಉರ್ಲಾಕೊಂಡು ಸತ್ತ. ಮಾಸ್ತರ್, ಸಾಲಿ ಮಾಸ್ತರ್ ಉರ್ಲಾಕೊಂಡು ಸತ್ತ. ಯವ್ವ ಮನ್ಯಾಗ ಹೆಂಡತಿ ಅನ್ನಕ್ಕೆ ನೀ ಏನದಿಲ್ಲ, ತಾಯಿ ಅನ್ನಕ್ಕೆ ನೀ ಏನದಿಲ್ಲ, ಅತ್ತಿ ಅನ್ನಕ್ಕೆ ಚಂದ ಇರುವುದು ಕಲ್ಕೋರಿ. ಮನ್ಯಾಗ ಇದ್ದವ್ರಿಗೆ ಏನಾಗಬಾರ್ದು ಅಂತಂದ್ರೆ ತೊಂದರೆ ಆಗಬಾರ್ದು. ಆ ರೀತಿ ಬದುಕಬೇಕು. ಇವು ನಮ್ಮ ಅತ್ತೆ ಅನ್ನೋರು ಏನದಾರ ನೋಡ್ರಿ, ಇವರು ಹಂಗ ಅಕಸ್ಮಾತ್ ತವ್ರ ಮನೆಯಿಂದ ಮಗಳು ಬಂದಿದ್ಲು ಅಂತಂದ್ರೆ, ಹಳೆಯನೂ ಬಂದಿದ್ದ ಅಂದ್ರೆ ಸೈಕಲ್ ಮೋಟ್ರ್ ಮ್ಯಾಗ ಇಬ್ಬರು ಬಂದಿರ್ತಾರ. ಹಳೆಯ ಮಗಳು ಹಳೆಯ ಬಂದಂದ್ರೆ ನಮ್ಮ ಅವ್ಗೆ ಮತ್ತು ಅತ್ತಿಗೆ ಮನಗಂಡ ಹುರುಪ್ರಿ. ಅದು ಎಲ್ಲಿಂದೋ ಏನೋ ಸುದ್ದಿ ಗೊತ್ತಿಲ್ಲ. ಈಗಿನ ಕಾಲದಾಗ ಎಲ್ಲ ಹಳೆಗಳು ಸೈಕಲ್ ಮೋಟ್ರ್ ಮ್ಯಾಗ ಬರ್ತಾವ, ಕಾರ್ನ್ಯಾಗ ಬರ್ತಾವ. ಮೊದಲಿನ ಕಾಲದಾಗ ಹಳ್ಯಾಗಳು ಕುದುರೆ ಮೇಲೆ ಬರ್ತಿದ್ವು ಅಂತರಿ. ಕುದುರೆ ಮ್ಯಾಗ ಬಂದು ಮಣಿ ಮುಂದೆ ತರಬಿ, ಅತ್ತಿ ಕುದುರೆ ಎಲ್ಲಿ ಕಟ್ಲಿ ಅಂತಂದಾಗ ಹಳ್ಯಾ ಬಂದು ಖುಷಿದೊಳಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲಾರಕ್ಕೆ ಕಟ್ಟು ನನ್ನ ಟೊಂಕ ಕಂದ್ಲತ್ತಾಕಿ ಅತ್ತಿ. ಹಳ್ಯಾ ಬಂದ ಕೂಡಲೇ ಈಗಿನ ಅವ್ರು ಸೈಕಲ್ ಮೋಟ್ರ್ ತೊಗೊಂಡು ಬರ್ತಾರೆ. ಸೈಕಲ್ ಮೋಟ್ರ್ ತೊಗೊಂಡು ಬಂದು ತಲೆಬಾಗಲ ಮುಂದೆ ಹಳ್ಯಾ ಸಜ್ಜಾಗಿ ಬಂದು ಸೈಕಲ್ ಮೋಟ್ರ್ ವೈ ವೈ ಅಂತ ಒದರಸಾಕತ್ತಿದ. ಅವನು ಹೆಂಡತಿ ಒಳಗೆ ಸಜ್ಜಾಗತ್ತಿದ್ಲು, ಡ್ರೆಸ್ ಮಾಡ್ಕೊಂಡು ಓಡಿ ಬಂದು ಹಿಂದಿನ ಸೀಟ್ ಮ್ಯಾಗ ಕೂತ್ಲು. ಅವ್ರ ಅತ್ತಿ ನೋಡಿ, ಯಾಕಯ್ಯಪ್ಪ ಇನ್ನ ತೇರು ಮುಗುದಿಲ್ಲ, ಇನ್ನ ಕಾರ್ಯಕ್ರಮ ಮುಗುದಿಲ್ಲ, ಇನ್ನ ಜಾತ್ರೆ ಅದ, ಯಾಕೆ ಮಗಳಿಗೆ ಕರ್ಕೊಂಡು ಹೊಂಟಿ ಅಂದಾಗ, ಇಲ್ಲವ ಅತ್ತಿ ನಾವು ಸಿನೆಮಾ ನೋಡಕ್ಕೆ ಹೊಂಟಿವಿ ಇಬ್ರು ಕೂಡಿ, ಸಿನೆಮಾ ನೋಡಿ ಬರ್ತೀವಿ, ಊರಿಗೆ ಹೊಂಟಿಲ್ಲ ಅಂತಂದಾಗ, ಹೌದಾ ಸಿನೆಮಾಕ್ಕೆ ಹೋಗ್ತೀರಿ ಮತ್ತು ರೊಕ್ಕರು ಅದಾವ ಇಲ್ಲ ನೋಡು, ಹಳ್ಯಾಗ ರೊಕ್ಕರು ಅದಾವ ಇಲ್ಲೋ, ಯಾಕೆ ತುಡುಗಿನ ಗಂಟಿರ್ತೈತಿಲ್ಲ ಅತ್ತಿದು ಬಿಚ್ಚು ಕೊಡಕ್ಕೆ ರೊಕ್ಕ ಅದಾವ ಅತ್ತಿ ಅದಾವ. ಹಾಂ ಮತ್ತು ಚಂದಂಗೆ ಕುಂಡಿಸ್ಕೊಂಡು ಹೋಗಪ್ಪ ನನ್ನ ಮಗಳನ್ನ, ಚಂದ ಸಿನೆಮಾ ನೋಡ್ರಿ. ಮತ್ತು ಬರುವಾಗ ಅಲ್ಲೇ ಯಾವ್ದಾರ ಒಂದು 5 ಸ್ಟಾರ್ ಹೋಟೆಲ್ದಾಗ ಕಾಜು ಕರಿ, ತಂದೂರಿ, ಮುಂದೆ ನಿಮ್ಮನ್ನು ಕೊಂದೂರಿ, ಮತ್ತು ಅವು ತಂದೂರಿ ರೊಟ್ಟಿ ನೋಡ್ರಿ ನೀವು ಪಕ್ಕಡ್ಲೆ ಹರಿಬೇಕಾವ್ತಾರ. ನಿಂಗೆ ಜ್ವಾಳದ ರೊಟ್ಟಿ ನೋಡ್ರಿ ಇಡೀ ಹುಡ್ದ ಬರ್ತಾವ. ಅವು ಮುಂದೆ ಹೋಗಿ ಒಳಗೆ ಸುತ್ತಕೊಂಡು ತೊಡೆ ದಿವಸ ಕಲಸ ತಂದೂರಿ ರೊಟ್ಟಿ ತಿಂದ ನಮ್ಮಲ್ಲಿ ಒಬ್ಬ ಸತ್ತಾನ್ರಿ.
ಏನ್ರಿ ಸ್ವಾಮಿ ನಮಗೇನು ತಿನ್ಬೇಡ ತಿರಣ ತಂದೀರಿ. ಅಲ್ಲೇ ಮತ್ತೆ ಮಗಳನ್ನ ಕರ್ಕೊಂಡು ಪಾನಿಪುರಿ ಗೋಬಿ ನೋಡ್ರಿ ಹೆಂಗೆ ಹೇಳ್ತಾಳೆ. ಮಗಳನ್ನ ಕರ್ಕೊಂಡು ಎಲ್ಲ ಅಟ್ಟು ತಿನ್ನಿಸ್ಕೊಂಡು ಬಾ ಅಂತ ಇಬ್ಬರನ್ನು ಹೇಳಿ ರೊಕ್ಕ ಕೊಟ್ಟು ಕಳಿಸಿದ್ಲು. ಇದನ್ನ ಮನ್ಯಾಗ ಸಸಿ ಹಿರಿ ಮಗ ನೋಡಿದ್ರು. ಇವ್ರದ್ದು ಒಂದು ಸೈಕಲ್ ಮೋಟ್ರ್ ಇತ್ತು. ಅವ ಹಿರಿ ಮಗ ಬಂದ ಅವನು ಒಯ್ ಅನ್ಸಾಕತ್ತಿದ. ಹಿರಿ ಸಸಿ ಹಾಕಿ ಓಡಿ ಬಂದು ಸೈಕಲ್ ಮೋಟ್ರ್ ಮ್ಯಾಗ ಕುಂಡಿರ್ಬೇಕಂತ ಸಜ್ಜಾಗಿ ಬಂದ್ಲು. ಆಗೇನು ಅನ್ಬೇಕ್ರಿ, ರೊಕ್ಕದವನಂತ ಕೇಳ್ತಾರ ನಾಗ ಸೊಸಿಗ ಹೊಂಟ್ರ ಅನ್ಲಿಲ್ಲ. ಏನಂತಾಳಂದ್ರೆ ಈ ಮನ್ಯಾಗ ಯಾರು ಹೇಳವ್ರದಾರ, ಇಲ್ಲಿ ಯಾರು ಕೇಳವ್ರದಾರ, ತಾವ ಮಾಡ್ತಾವ್, ಯಾರಿಗೆ ಹಿರಿಯಾರಕ್ಕೆ ನೋಡು. ಮಗಳು ಹೋಗುವಾಗ ತಂದೂರಿ, ಸಸಿ ಹೋಗುವಾಗ ಇಲ್ಲಿ ಯಾರು ಹೇಳವ್ರ. ಈ ಭಾವನೆ ಯಾಕ? ಅತ್ತೆ ಅದಕ್ಕೆ ನೀನು ಈ ಭಾವನೆ ಯಾಕೆ? ಎಲ್ಲರಲ್ಲಿಯೂ ಸಮಾನ ದೃಷ್ಟಿಯಿಂದ ಇರಲ್ಲ. ಅಂದ್ರ ನಿನಗ ಅತ್ತಿ ಅಂತಾರೆ, ಅಂದ್ರ ನಿನಗ ಅವ್ವ ಅಂತಾರೆ. ಬಹಳ ಮಂದಿ ನಾವೆಲ್ಲ ಹೇಳ್ತೀವಿ. ಈಗ ಪ್ರವಚನದೊಳಗ ವಿಡಿಯೋದೊಳಗೂ ಭಾಳ ನೋಡ್ತೀವಿ ನಾವು. ಏನು ತಾಯಿ ಒಳ್ಳೆಕಿ, ತಾಯಿ ಅಂದ್ರೆ ದೇವರು. ಮಕ್ಕಳ ತಾಯಿಗೆ ಅನ್ಯಾಯ ಮಾಡಬಾರದು, ಮಕ್ಕಳು ತಾಯಿನ ಹೊರಗೆ ಹಾಕಬಾರದು. ಬರೋಬರಿ. ತಾಯಿ ಅನ್ನಕ್ಕೆ ನೀನು ಒಳ್ಳೆ ರೀತಿಯಿಂದ ಇರ್ಬೇಕಲ್ಲ ಯವ್ವ. ಮಗನಿಗೆ ಅನ್ಯಾಯ ಮಾಡಬಾರ್ದು, ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ನೀನು ಚಂದ ಮನ್ಯಾಗ ಇದ್ದಿ ತಾಯಿ ಅಂತಂದ್ರ ಮಕ್ಕಳು ಚಂದ ನೋಡ್ಕೋತಾವ. ಅದ್ರಾಗ ಈಗಿನ ಮಕ್ಕಳವು ಮಕ್ಕಳಂತಾವ. ಏನು ಅದಕ್ಕೇನು? ಯಾರ ಮಾತು ಕೇಳಂಗಿಲ್ಲ, ಯಾರ ಮಾತು ಊರಾಗ ಮಂದಿ ಹಿರಿಯರ ಮಾತು ಕೇಳಂಗಿಲ್ಲ, ಮನ್ಯಾಗ ತಾಯಿ ಮಾತು ಕೇಳಂಗಿಲ್ಲ. ಇನ್ನ ತಾಯಿಗೆ ತಂದಿಗೆ ಇಟ್ಟು ಬೈತವ ಹಿಂಗ ಅಂತಾರ. ಅದೇನು ಲೆಕ್ಕಿಲ್ಲ. ಅದರಾಗ ಸೊಸಿ ಬಂದ ಮೇಲತ್ತ ತಾಯಿ ಗತಿ ಬಹುತೇಕ ನಾಯಿಕಿತ ಅತುತ್ವ ಆಗುತ್ತದರಿ. ಅವನ್ನ ಆ ಲೆವೆಲ್ಗೆ ತಂದಿಡ್ತಾವ ಇವತ್ತಿನ ಮಕ್ಕಳು. ಯಾಕೋ ಏನೋ ಗೊತ್ತಿಲ್ಲ. ಕೆಲವೊಬ್ರು ಅಂತಿರ್ತಾರೆ ಏನಂತಂದ್ರೆ, ಇಬ್ಬರು ಅಣ್ಣ ತಮ್ಮ ಮತ್ತು ನಮ್ಮ ಅವುಗಳು ಒಂದಿಟ್ಟಿಟ್ಟು ಆ ಶಕ ಇರ್ತದ್ರ ಮತ್ತು ತಾಯಿಗಳಲ್ಲಿ. ಅವ ಅಂತ ನಾವು ಹಿರಿ ಮಗ, ಈ ಮನ್ಯಾಗ ನಮ್ಮದೇನದ ರೀ, ಎಲ್ಲ ಬರೇ ಸಣ್ಣವಂಗ ಮಾಡ್ತಾಳಕ್ಕೆ ಅವ್ವ. ಅದು ಯಾಕೋ ಏನೋ ಸಣ್ಣವನ ಮ್ಯಾಗ ಭಾಳ ಪ್ರೀತಿ ರೀ ನಮ್ಮ ಅವುಗಳು. ಹಿರಿ ಮಗ ಅಂದ್ರೆ ನಡುವಿನವಂದ್ರ ಸಣ್ಣ ಮಗ ಅಂದ್ರ ಅವ ಉಡಾಳಿರ್ಲಿ, ಅವ ಕುಡೀಲಿ, ಅವ ಆಡಲಿ, ಅವ ಏನು ಬೇಕಾದ್ದು ಮಾಡಲಿ, ಆದರೂ ಸಣ್ಣ ಮಗನ ಮ್ಯಾಗ ಭಾಳ ಪ್ರೀತಿ ನಮ್ಮವ್ವ, ಭಾಳ ಪ್ರೀತಿ ಸಣ್ಣ ಮಗನ ಮ್ಯಾಗ. ಆದ್ರೆ ಆ ಭಾವನೆಗಳಿರಲಿಲ್ಲ ಅಂತಂದ್ರೆ ಎಲ್ಲ ಒಳ್ಳೇದಾಗುತ್ತದೆ ರೀ ಅವ. ಒಂದು ಸಾರಿ ಏನಾಗಿತ್ತಂದ್ರೆ, ಇಬ್ಬರು ಮಕ್ಕಳಿದ್ದಾರೆ, ಅಣ್ಣ ತಮ್ಮ ಇಬ್ಬರಿಗೂ ಏನಪ್ಪ ಅಂತಂದ್ರೆ ಇಬ್ಬರಿಗೂ ಸಾಲಿ ಕಲಿಸ್ಬೇಕಂತ ವ್ಯವಸ್ಥೆ ಮಾಡಿದ್ದಿಲ್ರಿ. ಆದ್ರೆ ಹಿರಿಯವ್ ಕಲೀಲಿಲ್ರಿ, ಸಣ್ಣವ ಚಲೋ ಕಲಿತ. ಸಣ್ಣವ ಸಾಲಿ ಕಲಿತ ಚಲೋ ಕಾಲೇಜ್ ಲೆಕ್ಚರರ್ ಆದ್ರಿ. ಅವ ಕಾಲೇಜ್ ಲೆಕ್ಚರರ್ ಆದ. ಹಿರಿ ಮಗ ಏನೈತಿ, ಅದು ಸಾಲಿ ಕಲೀಲಿಲ್ಲ. ಒಂದು 50-60 ಎಕರೆ ಜಮೀನಿತ್ತು. ತಮ್ಮ ನೀನು ಸಾಲಿ ಮನಿದು ಎಲ್ಲ ವ್ಯವಸ್ಥೆ ಹೊಲದ್ದು ಮಾಡ್ಕೋತ ಹೋಗಂತ ಅವನು ಹೊಲಕ್ಕೆ ಕಳಿಸಿದ್ಲು. ಇವ ಸಾಲಿ ಮಾಸ್ತರ್ ಆದ, ಚಲೋ ಆಯಿತು. ದೊಡ್ಡ ಶ್ರೀಮಂತರು, ದೊಡ್ಡ ಅನುಕೂಲಸ್ಥರು, 100 ಎಕರೆ ಹೊಲ, ದೊಡ್ಡ ದೊಡ್ಡ ಮಣಿ, ಇದೆಲ್ಲ ವ್ಯವಸ್ಥೆ ಇತ್ತು. ಇದ್ರೂ ಸಣ್ಣವಾಗ ಸಾಲಿ ಕಲಿಯಾಕ ದೊಡ್ಡವಾಗ ಆಗಲಾರಕ್ಕೆ ಹೊಲದಾಗ ಹೋದ. ಇಬ್ಬರಿಗೂ ಚಲೋ ಲಗ್ನ ಮಾಡಿದ್ಲು. ಲಗ್ನ ಮಾಡಿ ಇಬ್ಬರು ಬಂದ್ರಿ. ಯಾರು? ಹೆಂತವುಗಳು ಹೊಸ್ತಾಗಿ ಬಂದ್ರಂತವ್ರು. ಹೊಸ್ತಾಗಿ ಬಂದರು. ಬಂದ ಕೂಡಲೇ ಅವ್ರ ತವ್ರ ಮನಿಂದ ಬರುವಾಗ ಒಂದೇನೋ ಚಾವಿ ತಂದಿರ್ತಾರತ್ರಿ. ಹೌದೇನ್ರಿ? ನಮ್ಮ ಕಡೆ ಅತಾರ ಮತ್ತು ಚಾವಿ ತಂದಿರ್ತಾರಂತವ್ರು. ಟ್ರೆಜರಿದಲ್ರಿ ಅದು, ಇದಕ್ಕೆ ಹಾಕಿ ತಿರುವುದು. ಈ ಗುಂಡ್ಕಲ್ಲಿನಂತ ಗಂಡಗ ಚಾವಿ ತಂದಿರ್ತಾರತ್ತವ್ರು. ಈ ಜಾತ್ರೆಗೆ ಹೋಗಿರ್ತಿರ್ಲ, ಸಣ್ಣ ಟ್ಯಾಕ್ಟ್ರ, ಸಣ್ಣ ಕಾರ್ಗಡೆ, ಸಣ್ಣ ಮೋಟ್ರ ಇರ್ತಾವೆ ನೋಡ್ರಿ, ಅವು ಚಾವಿ ಮೇಲೆ ಇರ್ತಾವೆ. ನಾವು ಸಣ್ಣವರಿದ್ದಾಗ ತಗೋತಿದ್ದೆವು. ಅದ್ರ ಚಾವಿ ಹಿಂಗೆ ಹಿಂದಿನ ಗಾಲಿ ಗಟ್ಟಿ ಹಂಗೆ ಹಿಡಿದು ಅದನ್ನು ತಿರುವಿ ಡ್ರ ಅನಿಸಿ ಅದನ್ನು ಇಟ್ಟು ಬಿಟ್ರೆ ಅದು ಕಾರ್ಗಡೆ, ಸೈಕಲ್ ಮೋಟ್ರ, ಟ್ಯಾಕ್ಟ್ರ ಓಡ್ತಿತ್ತದು. ಎಷ್ಟೋ ತಕ ಓಡ್ತತಿ. ಅದಕ್ಕೆ ಹಾಕಿದ ಚಾವಿ ಇರು ತಕ ಅಟ್ಟು ಓಡ್ತತಿ. ಮುಂದೆ ಹೋಗಿ ದೂರ ಹೋಗಿ ಬಾವು ಅಂದ ಗಪ್ಪನ ನಿಂತು ಬಿಡ್ತೈತೆ. ಅದು ನಿಮ್ಮ ಕೆಲಸ ಅಟ್ಟರಿ. ಮದುವೆಯಾಗಿ ಏನು ಇಬ್ಬರು ಬಂದರು. ಹಿರಿ ಸೊಸಿ ನೋಡಿದ್ಲು, ಗಂಡ ದಿವಸ ಹೊಲಕ್ಕೆ ಹೋಗೋದು, ಬುತ್ತಿ ಕಟ್ಕೊಂಡು ಹೋಗೋದು, ಹೊಲದಾಗ ದುಡಿಯೋದು. ಸಣ್ಣ ತಮ್ಮ ಚಲೋ ಪ್ಯಾಂಟ್, ಚಲೋ ಅಂಗಿ, ಅವಂಗ ಸೈಕಲ್ ಮೋಟ್ರ್, ಅವಂಗ ಊಟಕ್ಕೆ ಅವು ಏನು ಮಾಡ್ತಿದ್ಲಂದ್ರೆ ಒಂದು ಟಿಫಿನ್ ಕ್ಯಾರಿಯರ್. ಯಾರಿಗೆ? ಸಾಲಿ ಮಾಸ್ತರ್ಗೆ
ಟಿಫಿನ್ ಕ್ಯಾರಿಯರ್. ಆ ಟಿಫಿನ್ ಕ್ಯಾರಿಯರ್ದೊಳಗೆ 2 ಚಲೋ ಬ್ರೆಡ್ಡ, ಆ ನಂತರ ಒಂದಿಟ್ಟು ಕಚ್ಚಾ ಚೋಡ, ನಂತರ ಬಿಸ್ಕಿಟ್ ಪುಡ್ಕ, ನಂತರ ಒಂದು ಗ್ಲಾಸ್ ಹಾಲು, ಇದನ್ನೆಲ್ಲ ಹಾಕಿ ಟಿಫಿನ್ ಕ್ಯಾರಿಯರ್ದಾಗ ಹಾಕಿ ಇವ್ ಕಳಿಸ್ತಿದ್ಲು ಸಣ್ಣ ಮಗ್ಗ ಕಾಲೇಜಕ್ಕೆ. ಈ ದೊಡ್ಡವ್ಗೆ ಏನತ್ ನೋಡ್ರಿ, ಒಂದು 15-20 ತಂಗಳು ರೊಟ್ಟಿ, ತಿಂಗಳು ಹಿಂದಿನು ಒಂದು 15-20 ರೊಟ್ಟಿ, ಒಂದಿಟ್ಟು ಹುಳ್ಳ ನುಚ್ಚ, ಒಂದಿಟ್ಟು ಪಲ್ಯ, ಒಂದಿಟ್ಟು ಖಾರ, ಒಂದು ಬಿಳಿ ಅರಿಬ್ಯಾಗ ಬಿಗದ ಗಟ್ಟಂಗಿ ಮಾಡಿ ಗಂಡಗೆ ಈ ಹಿರಿ ಮಗ್ಗ ಕೊಟ್ಟು ಕಳಿಸ್ತಿದ್ಲು. ಅದು ಪಾಪ ಚಂಚನಕ ಹೊಲದಾಗ ಹೋಗಿ ಮತ್ತು 15-20 ರೊಟ್ಟಿ ಯಾಕ್ರಿ ತಂದೀರಿ? ಹಿಂದಿನ ಮಂದಿ ಹಂಗೆ ತಿಂತಿದ್ರಿ ನಮ್ಮವರೆಲ್ಲ. 15-20 ರೊಟ್ಟಿ ಒಂದು ದಿವ್ಸಕ್ಕೆ ಸಾಲ್ತಿದ್ದಿಲ್ಲ, ಹಂಗೆ ತಿಂತಿತ್ತು ನಮ್ಮ ಮಂದಿ. ಯಾಕೆ ಹೊಲದಾಗ ಹಂಗೆ ದುಡಿತಿದ್ರಿ, ರೈತರು ಹಂಗೆ ಕೆಲಸ ಮಾಡ್ತಿದ್ರು. ಇವತ್ತಿನೂ ಹೇಳ್ತಿತ್ತಾವ ಇವೆಲ್ಲ ಬಸ್ ಸ್ಟ್ಯಾಂಡ್ದಾಗ ಬಜಿ ತಿನ್ಕೋತ್ಕೊಂಡ್ರು. ಇವು ಹೊಲಕ್ಕೆ ಹೋಗಂಗಿಲ್ಲ. ಹೊಲಕ್ಕೆ ಹೋದ್ರು ಅದು ಹೆಂಗೆ ಸೈಕಲ್ ಮಾಡ್ರು ತೊಗೊಂಡು ಹೊಲ ಸುತ್ತಾದ ಬಾವು ಅಂತ ಬರೋದು, ಮುಗೀತ್ರಿ. ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಕೊಂಡ್ರುದು. ಇವಕ್ಕೆಲ್ಲಿ ಊಟ ಹೋಗತ್ರಿ? ಚಂಚನಕ ಒಂದು 2-3 ಪ್ಲೇಟ್ ಬಜಿ ತಿಂತಾವ, ತಿಂದು ಚಂಜೆ ಮಾಡಿ ಮನೆಗೆ ಬಂದು ಪಲ್ಯನ ಗಾವಾಗಿಲ್ಲ. ಅದು ಹೆಂಗೆ ಗಾವಾಕತಿ? ಬಜಿ ತಿಂದು ಬಂದದಿ ಗಾವಂಗಿ ಹತ್ತಂಗಲ್ಲದ ಶೈ. ಇಂಥ ಕಂಪ್ನಿ ನಂಬುದು. ಆ ಹೊಲಕ್ಕೆ ಹೋಗಿ ಎಲ್ಲ 4 ಆಳಿನ ಕೆಲಸ. ಹಿಂದಿಂದ ಹೆಂಗಿತ್ತಂದ್ರೆ ರೀ, ದೊಡ್ಡ ಬುತ್ತಿ ಕಟ್ಕೊಂಡು ಹೋಗಿ ದೊಡ್ಡ ನ್ಯಾರಿ ಹೊತ್ತಂತೊಂದ, ಮೊದಲು ನ್ಯಾರಿ ಹೊತ್ತೊಂದ, ನ್ಯಾರಿ ಬೇರೆ ಮತ್ತು ದೊಡ್ಡ ನ್ಯಾರಿ ಹೊತ್ತು ಬೇರೆ, ಮಧ್ಯಾಹ್ನ ಊಟ ಬೇರೆ, ಸಂಜೆ 5ಕ್ಕೆ ಊಟ, ಮತ್ತು ರಾತ್ರಿ 9ಕ್ಕೆ ಊಟ. 5 ಹೊತ್ತು ಊಟ ಮಾಡ್ತಿದ್ರು ನಮ್ಮ ಹಿಂದಿನ ಮಂದಿ. ಈಗಿನವ್ರು ಎಲ್ರಿ 2 ಹೊತ್ತು ತಿನ್ಬೇಕಾದ್ರೆ ಒದ್ದಾಡ್ತಾವೆ ಇವು. ಅವ್ನು ಏನು ತಂದ್ಲಕ್ಕಿ, ಇವೇನು ನನ್ನ ಗಂಡ ಏನು ಮನುಷ್ಯನೂ ಏನು ದನಾನು ಅಂದ್ಲಕ್ಕಿ ಗಂಡಗ. ಒಂದು ದಿವಸ ರಾತ್ರಿ ಹೇಳಾಕತ್ತೇಳಂತ, ಚಾವಿ ತಂದಿದ್ದಳ ತಿರ್ವಾಕತ್ತೇಳಕ್ಕಿ. ಅವ ಮಕ್ಕೊಂಡಾಗ ಆಗ ನೋಡ್ರಿ, ಹೋಗಿ ಊಟ ಮಾಡಿ ಗಂಡ ಹೆಂಡತಿ ಮಲ್ಕೊಳ್ಳುವಾಗ ಅದು ಗಂಡ ಮಕ್ಕೋತೈತ್ರ, ಈಕೆ ಮಕ್ಕೊಳಂಗಿಲ್ಲ ರೀ, ಹೆಂಡತಿ ಸುಮ್ಮ ಕೊಡ್ತಾಳೆ. ನಿಮ್ಮವು ಹಂಗೆ ಮಾಡಿದ್ದು